ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಿಮ್ಮ ಅನಿಸಿದ ಮಟ್ಟಿಗೆ ಬಿಜೆಪಿಗೆ ಲಾಭ ಮಾಡ್ಕೊಂಡು ಇಲ್ಲ, ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಆದರೆ ಅದು ಯಾವ ಕಾಲಕ್ಕೂ ಅವರಿಗೆ ಲಾಭ ಆಗೋದಿಲ್ಲ, ಅದು ಖುಷಿನೇ ಆಗ್ತದೆ. ಯಾಕಂದರೆ ಲಿಂಗಾಯತರ ಜಾಣರಿದ್ದಾರೆ. ಇವರು ಯಾವ ಕಾರಣಕ್ಕೆ ಆ ನೇಹಾಳ ಸಾವನ್ನು ಮುಂದಿಟ್ಟುಕೊಂಡು ಹೊಂಟಿದ್ದಾರೆ ಅಂತಕ್ಕಂಥದ್ದು ಲಿಂಗಾಯತರಿಗೂ ಅರಿವಾಗಿದೆ, ಉಳಿದ ಸಮಾಜಗಳಿಗೂ ಅರಿವಾಗಿದೆ, ಅವರ ಹತ್ತಿರ ಇರ್ತಕ್ಕಂತಹ ಕಾರ್ಯಕರ್ತರಿಗೂ ಕೂಡ ಅದರ ಅರಿವಾಗಿರೋದ್ರಿಂದ ಬಹುಶಃ ಅದರ ಲಾಭ ಇವರೇನು ಮಾಡ್ಕೋಬೇಕನ್ನಕತ್ತಾರಲ್ಲ, ಅದನ್ನು ಲಿಂಗಾಯತರ ಅರ್ಥ ಮಾಡ್ಕೊಳ್ಬೇಕು, ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ನೀವು ಪಕ್ಷೇತರವಾಗಿ ಘೋಷಣೆ ಆದಮೇಲೆ, ಇದಕ್ಕಿಂತ ನಮ್ಮ ಘೋಷಣೆ ಆದಮೇಲೆ ನಿಮಗೆ ಮೊದಲೇ ಬಾರಿ ಬರ್ತೀರಿ, ಅದ್ದೂರಿಯಾದಂಥ ಒಂದು ಸ್ವಾಗತ ಸಿಗುತ್ತೆ. ಸೊ ನೀವು ನಾಮಪತ್ರವನ್ನು ಕೂಡ ನೀವು ಸಲ್ಲಿಸ್ತೀರಿ. ನಾಮಪತ್ರವನ್ನು ಸಲ್ಲಿಸಿದ ಮೇಲೆ ಒತ್ತಡ ಯಾವ ರೀತಿ ಹೇರಿದ್ರು ನೋಡಿ, ಮೊದಲ ನಾವು ಎತ್ತಿಕೊಂಡ ವಿಚಾರಕ್ಕೆ ಎಲ್ಲರೂ ಸಹಕಾರವನ್ನು ವ್ಯಕ್ತಪಡಿಸಿದರು. ಅದರ ನಂತರದಲ್ಲಿ ಎಲ್ಲರೂ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಅದೇನು ಪ್ರತಿಯೊಬ್ಬ ಮಠಾಧಿಪತಿಗಳು, ಭಕ್ತರದು, ಎಲ್ಲರದು ಸಹಕಾರ ಅಂತಕ್ಕಂಥದ್ದು ಏನಿತ್ತಲ್ಲ, ಆ ವಿಚಾರಗಳು ಯಥಾವತ್ತಾಗಿ ಮುಂದುವರೆದಿರ್ತಕ್ಕಂಥದ್ದು. ಎಲ್ಲಿಯವರೆಗೆ ನಾಮಪತ್ರವನ್ನು ಸಲ್ಲಿಸಿ ಹಿಂದಕ್ಕೆ ತೆಗೆಯುವ ಕ್ಷಣದವರೆಗೂ ಕೂಡ ಅದು ಅದೇ ರೀತಿ ಇದೆ. ಈಗೂ ಕೂಡ ಆ ಬೆಂಬಲ ಹಾಗೇ ಇದೆ, ಅದು ಯಾವುದೇ ಥರದ ವಿಚಲಿತ ಆಗಿಲ್ಲ. ಈ ಮಧ್ಯದಲ್ಲಿ ಅವಳ ಸಾವು, ಅವಳು ನಮ್ಮ ಮಠದ ಭಕ್ತಳಾಗಿರೋದ್ರಿಂದ ನಮಗಾಗಲಿ ನಮ್ಮ ಗುರುಗಳಿಗಾಗಲಿ ದುಃಖವನ್ನು ಉಂಟು ಮಾಡಿದೆ ಅನ್ನುವಂಥದ್ರೊಳಗೆ ಎರಡು ಮಾತಿಲ್ಲ. ಗುರುಗಳು ಕೂಡ ಮನೆಗೆ ಹೋಗಿ ಬಂದರು, ನಾನು ಕೂಡ ಹೋದೆ. ನನಗೆ ತಡ್ಕೊಳ್ಳೋಕ್ಕಾಗಲಾರ್ದ ಸಾಕಷ್ಟು 2 ಸಾರಿ ದುಃಖವನ್ನು ಕೂಡ ಮಾಧ್ಯಮದ ಎದುರಿಗೆ ನನ್ನ ನೋವು, ನನ್ನ ದುಃಖವನ್ನು ತೋಡ್ಕೊಂಡೆ. ನಾನು ಹೇಳಿದೆ, ಒಂದು ಪಕ್ಷ ನಿರ್ಲಕ್ಷ್ಯ ಮಾಡಿತು, ಇನ್ನೊಂದು ಪಕ್ಷ ಅದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂತು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಇವತ್ತು ರಾಜ್ಯ ಸರ್ಕಾರ ನ್ಯಾಯವನ್ನು ಒದಗಿಸಬೇಕಂತೇಳಿ ಮುಂದೆ ಬಂದಿದೆ. ಬಟ್ ಇವರು ಅದನ್ನೇ ಚುನಾವಣೆಯ ವಸ್ತುವನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದಾರೆ. ಜನರಿಗೆ ಇಷ್ಟು ತಿಳಿಯಂಗಿಲ್ವಾ ಅನ್ನುವಂತಹ ಪ್ರಶ್ನೆ ನಮ್ಮದು. ಎಲ್ಲ ಜನರಿಗೆ ತಿಳಿತಾ ಇದೆ. ನಿಧಾನಗತಿಯಲ್ಲಿ ಜಾಗೃತಿಯನ್ನು ಹೊಂದುತ್ತಾರೆ, ಇವರಿಗೆ ಯೋಗ್ಯ ಬುದ್ಧಿಯನ್ನು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಪರಿಪೂರ್ಣ ನಮಗಿದೆ. ನೀವು ಧರ್ಮಯುದ್ಧವನ್ನು ಸಾರಿದ್ರಿ. ನಿಮ್ಮವರೇ ಆದಂತಹ ಕುಂದಗೋಳದ ಪಂಚಗ್ರಹ ಪೀಠದ ಸ್ವಾಮೀಜಿಯವರು ಹೇಳ್ತಾರೆ, ಇದು ಯಾವ ಧರ್ಮಯುದ್ಧ? ನೀವೇನು ಹೇಳ್ತೀರಿ? ಯಾರಿಗೆ ಧರ್ಮದ ಬಗ್ಗೆ ಕಲ್ಪನೆ ಇದೆ, ಯಾರಿಗೆ ಸಮಾಜದ ಬಗ್ಗೆ ಕಲ್ಪನೆ ಇದೆ, ಯಾರಿಗೆ ಮಠಮಾನ್ಯಗಳ ಅಸ್ತಿತ್ವ ಏನು ಅನ್ನುವಂಥದ್ದರ ಅರಿವಿದೆ, ಅವರು ಮಾತ್ರ ಅಂತಹ ಮಾತುಗಳನ್ನ ಆಡಲಿಕ್ಕೆ ಯೋಗ್ಯನೇ ಹೊರತಾಗಿ, ಈಗೇನು ನೀವು ಹೇಳಿದ್ರಲ್ಲ, ಆ ಸ್ವಾಮೀಜಿಯವರ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ಕೂಡ ಅರಿವು ಅಂತಕ್ಕಂಥದ್ದು ಇರೋದರಿಂದ ಅವರಿಗೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಬಹುಶಃ ಒಂದು ದಿವಸನೂ ಕೂಡ ಧರ್ಮ, ಸಮಾಜ, ಮಠ, ಈ ನಾಯಕರ ಉಳಿವಿನ ಪ್ರಶ್ನೆ ಬಗ್ಗೆ ವಿಚಾರ ಮಾಡಲಾರದೆ ಇವತ್ತಿನ ದಿವಸ ಏಕಾಏಕಿ ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ಮಾಧ್ಯಮದ ಮುಂದೆ ಬಂದು ನಿಂತು ಮಾತಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸಮಾಜನೇ ಉತ್ತರ ಕೊಡಬೇಕೇ ಹೊರತಾಗಿ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಿಜವಾದ ಧರ್ಮ, ನಿಜವಾಗ್ಲೂ ಧರ್ಮ ಇರೋದು ಜೋಶಿಯವರ ಹತ್ರ ಮಾತ್ರ ಅಂತ ಪಂಚಗ್ರಹ ಪೀಠ ಸ್ವಾಮೀಜಿ ನೋಡಿ, ಅವರು ಅವರ ಅಭಿಮಾನಿಗಳಾಗಿ, ಅವರು ಪಕ್ಷದವರಾಗಿ ಅದನ್ನು ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ಸ್ವಾಮೀಜಿಯವರು ರಾಜಾರೋಷವಾಗಿ ಅವರು ಕೂಡ ಪಕ್ಷದ ಪ್ರಚಾರಕ್ಕೆ ಹೋಗ್ತಾರೆ, ಮತ್ತೊಂದು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಈಗ ಸ್ವಾಮೀಜಿಯವರು 3 ಬೆರಳು ಭಸ್ಮ ಧರಿಸ್ತಾರೆ, ಅದ್ರ ಜೊತೆಗೆ ಉದ್ದಕ್ಕೆ ಇನ್ನೂ ಒಂದು ಏನೋ ಹಚ್ತಾರೆ, ಅದನ್ನು ಕೂಡ ನಾವು ನೋಡಿದ್ರಿ. ಆ ಲೆವೆಲ್ಗೆ ಆ ಸ್ವಾಮಿಗಳು ಹೋದಂಥ ಸಂದರ್ಭದ ಮೇಲೆ ಯಾವ ಭಸ್ಮದ ಮೇಲೆ ಯಾವುದನ್ನು ತಂದಿಟ್ಟುಕೊಂಡಾರಲ್ಲ, ಅದೇ ಅದಕ್ಕೆ ಉತ್ತರನೇ ಹೊರತಾಗಿ ಮತ್ತೊಂದಲ್ಲ. ಯತ್ನಾಳ್ ಅವರು ಒಂದು ಕಡೆ ಹೇಳ್ತಾರೆ,